ಅಂತೂ ಮಗು ಒಳಗಡೆಯಿಂದಾನೇ ಕೆಲಸ ಶುರು ಮಾಡ್ತು ಅನ್ನೋ. ಹೇಗೆ ಅನಿಸ್ತು ಗೊತ್ತಾ ಶಾಂತಿ? ಅಮ್ಮ, ನಾನು ಇಲ್ಲಿದ್ದೀನಿ ಅಂತ ಮಗುನೇ ಕರೆದು ಹೇಳ್ದಾಗಿತ್ತು. ನನ್ನ ಒಳಗೆ ಇನ್ನೊಂದು ಜೀವ ಇದೆ, ನಾನು ಒಬ್ಬಳೇ ಅಲ್ಲ ಅಂತ ನನ್ಗೀಗ ಅರ್ಥ ಆಗ್ತಿದೆ. ಈ ವಿಷಯ ಕರ್ಣಂಗೆ ಹೇಳಿದ್ಯಾ? ಹಾ, ಅವ್ರಿಗೆ ಮೊದಲು ಹೇಳಿತ್ತು. ಏನಂದ ಅವನು? ಹುಷಾರಾಗಿರಿ, ಇನ್ಮೇಲೆ ಆಗಾಗ ಈ ಥರ ಆಗ್ತಾನೆ ಇರುತ್ತೆ ಅಂತ ಹೇಳಿದ್ರು. ಪುಟ್ಟಿ, ನಮ್ಮ ಕರ್ಣ ತುಂಬ ಒಳ್ಳೆ ವ್ಯಕ್ತಿ ಕಣೆ. ಚಿಕ್ಕ ಚಿಕ್ಕ ಸಂತೋಷನೂ ಎಷ್ಟು ಸಂಭ್ರಮಿಸ್ತಾನೆ ನೋಡು. ಅವನ ಮಗು ಬೆಳೆಯೋದನ್ನು ನೋಡೋಕೆ ಅವನಿಗೂ ಖುಷಿನೇ ಅಲ್ವಾ? ಈ ವಿಷಯದಲ್ಲಿ ಅಪ್ಪಂದ್ರು ತುಂಬ ಬೇಗ ಕರಗ್ತಾರೆ, ಹೆಚ್ಚು ಭಾವುಕರಾಗೋದು ಅವರೇ ಕಣೆ. ಅದರಲ್ಲೂ ತನ್ನ ಮಗು ಬೆಳೀತಿರೋದನ್ನು ನೋಡೋಕೆ ಅವನಿಗೆ ಎಷ್ಟು ಸಂತೋಷ ಆಗಿರುತ್ತೆ ಅಲ್ವಾ? ನಿತ್ಯ, ಏನಾಯ್ತಮ್ಮ? ಹಾ, ಅದು ಕರ್ಣ ತುಂಬ ಗಂಭೀರವಾಗಿದ್ರು ಅಂತ ಯೋಚನೆ ಮಾಡ್ತಿದ್ದೆ. ಗಂಭೀರವಾಗಿರೋ ಅಪ್ಪಂದ್ರು ತುಂಬ ಒಳ್ಳೆಯವರು ಗೊತ್ತಾ. ಹೊರಗಡೆಯಿಂದ ಏನೂ ತೋರಿಸ್ಕೊಳ್ಳಲ್ಲ, ಆದರೆ ಒಳಗಡೆ ಅಷ್ಟೇ ಮೆತ್ತಗಿರ್ತಾರೆ. ಶಾಂತಿ, ಈ ಮಗುಗೆ ತುಂಬ ಪ್ರೀತಿ ಸಿಗಬೇಕು, ಅದಷ್ಟೇ ನಾನು ಸತ್ಯ ಕೇಳ್ಕೊಳ್ಳೋದು. ಮೊದಲು ಪುಟಾಣಿ ಹುಟ್ಟಿ ಆಚೆ ಬರಲಿ, ಆಮೇಲೆ ನೋಡ್ತೀನಿ ಯಾರ ಕಾಟ ಜಾಸ್ತಿ ಕೊಡುತ್ತೆ ಅಂತ, ನಿನಗೋ ಅಥವಾ ಕರ್ಣಂಗೋ. ಅದರಲ್ಲಂತೂ ಡೌಟೇ ಇಲ್ಲ, ನನಗೆ ಜಾಸ್ತಿ ಕಾಟ ಕೊಡೋದು. ನೋಡು, ಈಗಲೇ ಶುರು ಮಾಡಿಲ್ವಾ? ಏನು ಫೋನಲ್ಲೇ ಸೀಕ್ರೆಟ್ ಮೀಟಿಂಗ್ ನಡೀತಿದೆ? ಶಾಂತಿ, ನಿಧಿ ಬಂದ್ಲು, ಇರೋ ಅವಳಿಗೂ ಕೇಳಿಸ್ತೀನಿ. ಏನು ಕೇಳಿಸ್ತೀಯಾ? ಶಾಂತಿ ಬೇಬಿ, ನಿನಗೆ ಮರಿ ಮೊಮ್ಮಗು ಹುಟ್ಟಿದೆ, ಖುಷಿನಾ? ನೋಡಿದ್ರಾ, ಮಗು ಅಂದ್ರೇ ಹೀಗೆ, ಅದು ದೇವರ ಸ್ವರೂಪ. ಅದಿದ್ದಲ್ಲೇ ತುಂಬ ಸಂತೋಷ ತುಂಬಿರುತ್ತೆ. ಮೇಡಮ್, ಬೇಗ ಬನ್ನಿ. ಏನಾಯ್ತು? ಮೆಡಿಕಲ್ ಕೌನ್ಸಿಲ್ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ. ಕರ್ಣ ಸರ್ನ ಏನೇನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ನೀವಿಬ್ರು ಬರ್ಬೇಕಂತೆ. ನಿತ್ಯ, ಯಾಕೆ ಸುಮ್ಮನಾಗ್ಬಿಟ್ಟೆ? ಏನಾಯ್ತು? ಶಾಂತಿ, ಆಮೇಲೆ ಕಾಲ್ ಮಾಡ್ತೀನಿ ನಿಂಗೆ. ಸರಿಮಾ, ನೀವು ಹೋಗ್ರಿ, ಬರ್ತೀವಿ. Hi Nidhi. So, Dr. Nidhi, lecturer Nidhi. How's life? In life ಎಲ್ಲಿದೆ? ಎಲ್ಲ ಕೊಚ್ಕೊಂಡು ಹೋತಲ್ಲ. Call me ma'am. Nidhi ma'am. I really miss you in my class, Nidhi ma'am. ಸಂಜಯ್, ಯಾಕೆ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಇರಿಟೇಟ್ ಮಾಡಬೇಡ, ಹೋಗ್ತಾ ಇರು. ಸಿಂಪತಿ ಗಿಟ್ಟಿಸ್ಕೊಂಡು ಲೆಕ್ಚರರ್ ಆಗಿರೋ ನಿಧಿ ಹತ್ರ ಮಾತಾಡ್ತಾ ಇದ್ದೀನಿ. ಜಾಸ್ತಿ ಇರಿಟೇಟ್ ಏನು ಮಾಡಲ್ಲ, ಎರಡೆರಡು ವಿಷಯ ಇದೆ, ಕೇಳ್ಕೊಂಡು ನಾನೇ ಹೊರಡ್ತೀನಿ. ಸಂಜು ನೆಕ್ಸ್ಟ್ ಮೂವ್ ತಗೊಂಡಿದ್ದಾನೆ, ನೀನ್ ನೋಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ವಾಚ್ ಇಟ್ ಲೈವ್. ಸ್ವಾಭಿಮಾನದ ನಿಧಿ ಬಂದ ಬಿಟ್ಯಲ್ಲ ಬೀದಿ, ಒಳಗೆ ರೋದನೆ ಹೊರಗೆ ಕ್ರೋಧನೆ. ಏನೋ ಸಂಜಯ್, ಅತಿ ಮಾಡ್ತಾ ಇದೀಯ ನೀನು. ಹಲೋ, ಅತಿ ಮಾಡ್ತಿರೋದು ನೀವುಗಳು. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ರೆಸ್ಪೆಕ್ಟು, ಏನ್ ಸೆಲೆಬ್ರೇಷನ್. ಏ ಸೂರಜ್, ರಿಸಲ್ಟ್ ಬಂದಿದ್ದಿನೇ ಈ ಥರ ಆಪರ್ಚುನಿಟಿ ಯಾವ ಮೆಡಿಕಲ್ ಸ್ಟೂಡೆಂಟಿಗೆ ಸಿಗುತ್ತೆ ನಿನಗೆ ಗೊತ್ತಾ? ನಾನು ಹೇಳ್ತೀನಿ ಕೇಳು. ಗಂಡಸನ್ನ ಬುಟ್ಟಿಗೆ ಹಾಕೊಳ್ಳೋ ಹೆಣ್ಮಕ್ಳಿಗೆ ಮಾತ್ರ ಇಂಥ ಅವಕಾಶ ಸಿಗೋದು. ಮೇಕಪ್ ಮಾಡಿಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಹಲ್ಕಿಸ್ಕೊಂಡು ಓಡಾಡ್ತಿದ್ರೆ ಯಾವ ತಾನೇ ಬುಟ್ಟಿಗೆ ಬೀಳಲ್ಲ.
ಸಂಜಯ್, ಸ್ಟಾಪ್ ದಿಸ್ ನಾನ್ಸೆನ್ಸ್. ಹಲೋ, ಎಕ್ಸ್ಕ್ಯೂಸ್ ಮೀ. ನನಗೇನು ಸತ್ಯ ಗೊತ್ತಿಲ್ಲ ಅನ್ಕೊಂಬಿಡಿ. ಆಯಿತು, ನಿನ್ನ ತಂಗಿಗೆ ಎಲ್ಲ ಟ್ಯಾಲೆಂಟ್ ಇದೆ ಅಂತಲೂ ಒಪ್ಕೋತೀನಿ. ಆದರೆ ಇಷ್ಟು ಪೊಸಿಷನ್ ಒಟ್ಟಿಗೆ ಸಿಗೋದಕ್ಕೆ ಹೇಗೆ ಸಾಧ್ಯ? ಆಮೇಲೆ ಲುಕಿಂಗ್ ಲೈಕ್ ಎ ಫೂಲ್. ಪ್ರತಿ ಕ್ಲಾಸಲ್ಲೂ ಫೇಲ್ ಆಗ್ತಾ ಬಂದೋ ನೀನು. ಫ್ರಾಡ್ ಮಾಡಿ ಡಾಕ್ಟರ್ ಆಗೋ ನಿನ್ನಂತವನ್ಗೆ ನನ್ನ ತಂಗಿ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ. ಅವಳು ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಮೆರಿಟ್ ತಗೊಂಡವಳು. ಗೋಲ್ಡ್ ಮೆಡಲಿಸ್ಟ್, ಟಾಪರ್, ತಿಳ್ಕೊ. ನಿನ್ನ ತಂಗಿಗೆ ಇಷ್ಟೆಲ್ಲ ಮೆರಿಟ್ ಇದೆ ಅಂದಮೇಲೆ ನಮ್ಮ ಹಾಸ್ಪಿಟ್ಲಿಗೆ ಯಾಕೆ ಜಾಯ್ನ್ ಆಗಬೇಕಿತ್ತು? 1 ಇಯರ್ ಕೋರ್ಸ್ ಕಂಪ್ಲೀಟ್ ಮಾಡಿದಿರಾ, ಸರ್ಜನ್ ಯಾಕೆ ಆಗಬೇಕಿತ್ತು? ಕರೆಕ್ಟಾಗಿ ಕೋರ್ಸ್ ಮುಗಿಸಿ ಬೇರೆ ಬೇರೆ ಹಾಸ್ಪಿಟಲ್ಗೆ ಹೋಗಿ ಇಂಟರ್ವ್ಯೂ ಕೊಟ್ಟು ಆನೆಸ್ಟ್ ಆಗಿ ಸರ್ಜನ್ ಆಗ್ಬೋದಿತ್ತಲ್ಲ, ಯಾಕಾಗಿಲ್ಲ? ಇದನ್ನೇ ತಾನೆ ನಿನ್ನ ಬ್ಯಾಚ್ಮೇಟ್ಸು ನಾರ್ಮಲ್ ಸ್ಟೂಡೆಂಟ್ಸು ಮಾಡ್ತಿರೋದು. ನಾನು ಹೇಳ್ದಂಗೆ ತಾನೆ ಎಲ್ಲ ಓದಿ ಪಾಸ್ ಆಗ್ತಿರೋದು. ನಿನಗೆ ಮಾತ್ರ ಯಾಕೆಲ್ಲ ಈಸಿಯಾಗಿ ಸಿಗ್ತಿದೆ? ಕಮ್ ಆನ್, ಯು ನೋ ಇಟ್. ನಿನಗೆ ಎಲ್ಲದಕ್ಕೂ ಡೈರೆಕ್ಟ್ ಎಂಟ್ರಿ ಸಿಕ್ಕಿದ್ದು ಕನ್ನಡನಿಂದ ಅಲ್ವಾ? ಕರ್ಣ ಇಲ್ಲದೆ ಯು ಆರ್ ನಥಿಂಗ್. ಝೀರೋ. ಸ್ವಾಭಿಮಾನ ಅಂತ ಬರೀ ಬಾಯಲ್ಲಿ ಮಾತಾಡೋದಲ್ವೇ, ಬದುಕಿ ತೋರಿಸ್ಬೇಕು. ನೀನು ನನ್ನ ಸಾಮರ್ಥ್ಯಕ್ಕೆ ಅವಮಾನ ಮಾಡಿದೆ, ಸಹಿಸ್ಕೊಂಡೆ. ನನ್ನ ಆತ್ಮಗೌರವನ ಪ್ರಶ್ನೆ ಮಾಡಿದೆ, ಅದನ್ನು ಸಹಿಸ್ಕೊಂಡೆ. ಆದರೆ ನನ್ನ ನಡತೆ ಬಗ್ಗೆ ಕೇವಲವಾಗಿ ಮಾತಾಡ್ತಿದ್ಯಲ್ಲ, ಅದನ್ನು ಮಾತ್ರ ನಾನು ಸಹಿಸಲ್ಲ. ಓ ರಿಯಲಿ? ಮತ್ತಿವತ್ತು ಸಸ್ಪೆಂಡ್ ಯಾಕಾದೆ? ಕೆಲವು ಪ್ರೊಸೀಜರಲ್ಲಿ ಲ್ಯಾಪ್ಸಸ್ ಆಗಿದೆ, ಅದಕ್ಕೆ ಸಸ್ಪೆಂಡ್ ಆಗಿದ್ದೀನಿ. ಆದ್ರೆ ಮೆರಿಟ್ ಇಲ್ಲದೆ ಕೆಲಸ ಕಳ್ಕೊಂಡಿಲ್ಲ ಮಿಸ್ಟರ್ ಸಂಜಯ್. ವೆಲ್, ಹಾಗಿದ್ರೆ ರಿಸೈನ್ ಮಾಡು. ಎಸ್, ನಾನು ರಿಸೈನ್ ಮಾಡ್ತೀನಿ. ನನ್ನ ಮಗನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಸಂಜಯ್, ಸಾರ್ಥಕ ಆಯಿತು. ಕರುನಾಡ ಕಣ್ಣ